ನಮಸ್ಕಾರ ವೀಕ್ಷಕರೇ ಮೂಡಾ ಹಗರಣದ ವಿಚಾರದಲ್ಲಿ ಕೋರ್ಟ್ ತೀರ್ಪು ಬಂದ ನಂತರದಲ್ಲಿ ಪರಿಸ್ಥಿತಿ ತುಂಬಾನೇ ಬಿಗಡಾಯಿಸಿದೆ. ರಾಜೀನಾಮೆ ಕೊಡುವಂತಹ ಪ್ರಶ್ನೆ ಇಲ್ಲ ಅಂತ ಎಷ್ಟೇ ಹೇಳಿದ್ರು ಯಾವುದೇ ಕ್ಷಣದಲ್ಲಿ ಏನ್ ಬೇಕಾದರೂ ಆಗಬಹುದು ಅನ್ನುವ ಪರಿಸ್ಥಿತಿ ಸದ್ಯ ರಾಜ್ಯ ರಾಜಕಾರಣದಲ್ಲಿದೆ. ಪ್ರಕರಣಕ್ಕೆ ಇಡಿ ಎಂಟ್ರಿ ಕೊಡ್ತಿದ್ದ ಹಾಗೆ ಸಿಎಂ ಪತ್ನಿಯವರು ಸೈಟುಗಳನ್ನು ವಾಪಸ್ಸು ನೀಡುವಂತಹ ನಿರ್ಧಾರಕ್ಕೆ ಬಂದರು. ಮೊದಲೇನು ಹೇಳಿದ್ರು, ಕಾನೂನು ಹೋರಾಟ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಆದರೆ ಕಾನೂನು ತನಿಖೆಗೂ ಮುನ್ನವೇ ಸೈಟುಗಳನ್ನು ವಾಪಸ್ಸು ನೀಡಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿನ್ನಡೆ ಮೇಲೆ ಹಿನ್ನಡೆ ಅನುಭವಿಸುತ್ತಿರುವಂತಹ ಇಂತಹ ಸಂದರ್ಭದಲ್ಲಿ ರಾಜ್ಯದ ನಿಗೂಢ ನಾಯಕರೊಬ್ಬರು ದೆಹಲಿಗೆ ತೆರಳಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿದ್ದಾರೆ. ಇದು ಈಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಜೊತೆಗೆ ರಾಜ್ಯದ ಹಿರಿಯರಿಗೆ ಒಂದು ರೀತಿ ನಡುಕ ಹುಟ್ಟಿಸಿದೆ. ರಾಜ್ಯ ನಾಯಕನ ಆ ಒಂದು ಹೆಸರು ಸಿಎಂ ಸ್ಥಾನಕ್ಕೆ ಫೈನಲ್ ಅಂತಲೇ ಹೇಳಲಾಗ್ತಾ ಇದೆ. ಅದು ಡಿ.ಕೆ. ಶಿವಕುಮಾರ್ ಅವರಂತ ನೀವೇನಾದರೂ ಊಹೆ ಮಾಡಿದರೆ ನಿಮ್ಮ ಊಹೆ ತಪ್ಪು. ಅದು ಡಿ.ಕೆ. ಶಿವಕುಮಾರ್ ಅವರಂತೂ ಅಲ್ಲವೇ ಅಲ್ಲ. ಈ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ನಡೆ ಬೇರೆನೇ ಇದೆ. ಅವರ ನಡೆ ಬಹಳ ಅಚ್ಚರಿ ಮೂಡಿಸ್ತಾ ಇದೆ, ಕುತೂಹಲ ಮೂಡಿಸ್ತಾ ಇದೆ. ಅದು ಬೇರೆ ವಿಚಾರ. ಅದಕ್ಕೆ ತಕ್ಕಂತೆ ಡಿ.ಕೆ. ಶಿವಕುಮಾರ್ ಅವರು ಸಹ ಒಂದು ಅಚ್ಚರಿಯ ಹೇಳಿಕೆಯನ್ನು ನೀಡಿದ್ದಾರೆ. ತೆರೆಮರೆಯ ಆಟ ಅಲ್ಲಿ ಬೇರೆನೇ ಇದೆ ಅನ್ನೋದನ್ನು ಕನ್ಫರ್ಮ್ ಮಾಡಿದ್ದಾರೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರನ್ನೇ ಹಿಂದಿಕ್ಕಿ ಸಿಎಂ ರೇಸ್ನಲ್ಲಿ ಮುನ್ನುಗ್ಗುತ್ತಿರುವ ಆ ನಾಯಕ ಯಾರು? ಕಾಂಗ್ರೆಸ್ನ ರಾಜ್ಯ ನಾಯಕನ ನಿಗೂಢ ನಡೆಗೆ ತತ್ತರಿಸಿದ್ರ ಸಿದ್ದು ಡಿ.ಕೆ. ಹೈಕಮಾಂಡ್ ಕೃಪಾ ಕಟಾಕ್ಷ ಯಾರ ಮೇಲಿದೆ? ವಿರೋಧ ಪಕ್ಷದವರು ಒಪ್ಪುವಂತಹ ಆ ನಾಯಕ ಯಾರು? ಸಿದ್ದರಾಮಯ್ಯ ಅವರಿಗೆ ಸೈಲೆಂಟ್ ಶಾಕ್ ಎದುರಾಯ್ತಾ? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಸಿಎಂ ಸ್ಥಾನದಿಂದ ಖಾಲಿ ಮಾಡೋಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಅವರ ಪಕ್ಷದಲ್ಲೇ ಖಾಲಿಯೇ ಆಗದಂತಹ ಸಿಎಂ ಕುರ್ಚಿಗೆ ಕೈ ನಾಯಕರು ಕಸರತ್ತನ್ನು ನಡೆಸ್ತಿದ್ದಾರೆ. ಹೊರಗಡೆ ಹೇಳಿಕೆಗಳನ್ನು ನೀಡುವಂತಹ ಸಂದರ್ಭದಲ್ಲಿ ನಾವು ಸಿದ್ದರಾಮಯ್ಯ ಅವರಿಗೆ ಅಪಾರವಾದ ಬೆಂಬಲವನ್ನು ಕೊಡ್ತಿದ್ದೀವಿ ಅನ್ನುವ ರೀತಿಯಲ್ಲಿ ಮಾತಾಡ್ತಾರೆ. ಆದರೆ ತೆರೆಮರೆಯಲ್ಲಿ ಕುರ್ಚಿಗಾಗಿ ತೀವ್ರವಾದಂತಹ ಪೈಪೋಟಿ ಇದೆ. ಮೂಡಾ ಹಗರಣದ ವಿಚಾರ ಬಂದಾಗಿನಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಹಂತ ಹಂತವಾಗಿ ಬಣಗಳು ಸೃಷ್ಟಿಯಾಗಿದೆ. ಇತ್ತ ಸಿದ್ದರಾಮಯ್ಯ ಅವರಿಗೆ ಒಂದಾದ ಮೇಲೆ ಒಂದರಂತೆ ಕಹಿ ಸುದ್ದಿಗಳು, ಹಿನ್ನಡೆಗಳನ್ನು ಅನುಭವಿಸ್ತಾ ಇದ್ರೆ, ಅತ್ತ ಸ್ವಪಕ್ಷದ ಅವರ ಪ್ರತಿಸ್ಪರ್ಧಿಗಳಿಗೆ ಒಂದೊಂದೇ ಸಿಹಿ ಸುದ್ದಿ ಅಂತಲೇ ಹೇಳಬಹುದು. ಇಲ್ಲಿ ಮೂಡಾ ಹಗರಣದ ವಿಚಾರದಲ್ಲಿ ಒಂದೊಂದೇ ಅಪ್ಡೇಟ್ಗಳು ಬರ್ತಾ ಇದ್ರೆ, ಆ ಕಡೆಯಿಂದ ಸಿಎಂ ರೇಸ್ನಲ್ಲಿರೋರು ಸಖತ್ ಆಕ್ಟಿವ್ ಆಗ್ತಿದ್ದಾರೆ. ಕೋರ್ಟ್ ಸೂಚನೆ ಮೇರೆಗೆ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಯಿತು. ಅದರ ಬೆನ್ನಲ್ಲೇ ಇಡಿ ಅಂದ್ರೆ ಜಾರಿ ನಿರ್ದೇಶನಾಲಯ ತನಿಖೆಗೆ ಮನವಿ ಮಾಡ್ತು. ಅದಕ್ಕೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಈ ಹೊಸ ಕಂಟಕ ಏನಿದೆ, ಇಡಿ ಕಂಟಕ ಏನಿದೆ, ಇದು ಸಿಎಂ ರೇಸ್ನಲ್ಲಿರೋರ ಕನಸನ್ನ ಮತ್ತಷ್ಟು ಗಟ್ಟಿ ಮಾಡ್ತಾ ಇದೆ. ಆದರೆ ಸಿಎಂ ಮಾತ್ರ ಈ ರಾಜೀನಾಮೆ ವಿಚಾರವನ್ನ ನಿರ್ಣಾಯಕ ಘಟ್ಟಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಬಹಳ ಅಚಲವಾಗಿದ್ದಾರೆ ಅವರು. ಇಲ್ಲಿ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಹೈಕಮಾಂಡ್ ರಾಜೀನಾಮೆ ಕೊಡಿ ಅಂತ ಧೈರ್ಯವಾಗಿ ಕೇಳುವಂತಹ ಪರಿಸ್ಥಿತಿಯಲ್ಲಿಲ್ಲ. ಇದೇ ಸಿದ್ದರಾಮಯ್ಯ ಅವರಿಗೆ ಅನುಕೂಲ ಮಾಡಿಕೊಟ್ಟಿರುವಂಥದ್ದು. ಪರಿಸ್ಥಿತಿ ಹೀಗಿರುವಾಗಲೇ ರಾಜ್ಯ ಕಾಂಗ್ರೆಸ್ನ ಪ್ರಮುಖ ನಾಯಕರೊಬ್ಬರು ದೆಹಲಿಗೆ ಹೋಗಿ ಕಾಂಗ್ರೆಸ್ ವರಿಷ್ಠರನ್ನ ಭೇಟಿ ಮಾಡ್ತಿದ್ದಾರೆ. ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಬಹಿರಂಗವಾಗಿ ತಮ್ಮ ಮಹದಾಸೆಯನ್ನು ತೋಡಿಕೊಳ್ತಿದ್ದಾರೆ. ಸಂದರ್ಭ ಒದಗಿ ಬಂದರೆ, ಒಂದು ವೇಳೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲೇಬೇಕಾದ್ರೆ ತಮ್ಮನ್ನೇ ಮುಖ್ಯಮಂತ್ರಿ ಹುದ್ದೆಗೆ ಪರಿಗಣಿಸಬೇಕು ಅಂತ ಬೇಡಿಕೆ ಇಡ್ತಿದ್ದಾರೆ, ಒತ್ತಾಯವನ್ನು ಮಾಡ್ತಿದ್ದಾರೆ. ದೆಹಲಿಗೆ ಹೋದಂತಹ ಆ ನಾಯಕ ಬೇರಾರು ಅಲ್ಲ, ಸಚಿವ ಸತೀಶ್ ಜಾರಕಿಹೊಳಿ ಅವರು. ಈ ಒಂದು ಭೇಟಿ ಕಾಂಗ್ರೆಸ್ ನಾಯಕರಿಗೂ ಆತಂಕ ಮೂಡಿಸಿದೆ. ಆದರೆ ಬಹಿರಂಗವಾಗಿ ಅದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಏನು ಹೇಳ್ತಿದ್ದಾರೆ, ಮೊನ್ನೆ ಸಿದ್ದರಾಮಯ್ಯ ಅವರು ಸಹ ಇದಕ್ಕೆ ಬೇರೆ ಅರ್ಥ ಕಲ್ಪಿಸೋದು ಬೇಡ, ಮಲ್ಲಿಕಾರ್ಜುನ ಖರ್ಗೆ ಅವರ ಆರೋಗ್ಯ ವಿಚಾರಿಸುವ ನೆಪದಲ್ಲಷ್ಟೇ ದೆಹಲಿಗೆ ಹೋಗಿ ಬಂದರು ಅಂತ ರಾಜ್ಯ ಕಾಂಗ್ರೆಸ್ ನಾಯಕರು ಸಮಜಾಯಿಷಿ ಕೊಡ್ತಿದ್ದಾರೆ. ಆದರೆ ಆರೋಗ್ಯ ವಿಚಾರಿಸುವಂಥದ್ದು ಕೇವಲ ನೆಪ ಮಾತ್ರ ಅನ್ನೋದು ಬಹಿರಂಗ ಸತ್ಯ. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರು ಈ ಮೂಡಾ ಹಗರಣದ ವಿಚಾರ ಬೆಳಕಿಗೆ ಬಂದ ನಂತರದಲ್ಲಿ ಎಷ್ಟು ಬಾರಿ ದೆಹಲಿಗೆ ಹೋದ್ರು, ಇದು ನಾವು ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ. ಇಲ್ಲಿ ಮತ್ತೊಂದು ಸ್ಫೋಟಕ ಬೆಳವಣಿಗೆ ಏನಪ್ಪಾ ಅಂತ ಹೇಳಿದ್ರೆ, ಅವರು ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಕೇವಲ ಕಾಂಗ್ರೆಸ್ ವರಿಷ್ಠರನ್ನಷ್ಟೇ ಅಲ್ಲ, ಬಿಜೆಪಿಯ ಕೆಲವು ನಾಯಕರನ್ನು ಸಹ ಭೇಟಿಯಾಗಿ ಮಾತುಕತೆ ನಡೆಸ್ತಿದ್ದಾರೆ ಎನ್ನುವ ಸುದ್ದಿ ಬರ್ತಾ ಇದೆ. ಈ ವಿಚಾರ ಮತ್ತಷ್ಟು ದೃಢವಾಗಿದ್ದು ಯಾವಾಗ ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವರ ನಡೆಯಿಂದ. ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ಒಂದು ಅಚ್ಚರಿಯ ಹೇಳಿಕೆಯನ್ನು ನೀಡಿದ್ದಾರೆ. ಮುಖ್ಯಮಂತ್ರಿ ಹುದ್ದೆಗೆ ಏರುವಂತಹ ಬಹುದೊಡ್ಡ ಮಹತ್ವಾಕಾಂಕ್ಷೆಯ ಕನಸನ್ನು ಹೊಂದಿರುವಂತಹ ಡಿ.ಕೆ. ಶಿವಕುಮಾರ್ ಅವರೇ ಸಿದ್ದರಾಮಯ್ಯ ಅವರು ಮುಂದಿನ 3.5 ವರ್ಷದ ಅವಧಿ ಪೂರ್ಣಗೊಳ್ಳುವವರೆಗೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಬಹಿರಂಗವಾಗಿ ಘೋಷಣೆ ಮಾಡಿದ್ರು.
ಇದು ಸತೀಶ್ ಜಾರಕಿಹೊಳಿ ಅವರು ಮುಂಚೂಣಿಯಲ್ಲಿದ್ದಾರೆ ಈ ಸಂದರ್ಭದಲ್ಲಿ ಅನ್ನೋದನ್ನ ಸೂಚಿಸ್ತಾ ಇದೆ. ಹೀಗಾಗಿ ಮೊದಲು ಸತೀಶ್ ಜಾರಕಿಹೊಳಿ ಅವರನ್ನ ಕಟ್ಟಿ ಹಾಕೋದು ಡಿ.ಕೆ. ಬಣಕ್ಕೆ ಅನಿವಾರ್ಯ ಆಗಿದೆ. ಇದೇ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಸೇರಿದಂತೆ ಡಿ.ಕೆ. ಸುರೇಶ್ ಅವರು ಸಹ ಸಿದ್ದರಾಮಯ್ಯ ಅವರೇ 5 ವರ್ಷಗಳ ಅವಧಿಯನ್ನು ಪೂರ್ಣಗೊಳಿಸ್ತಾರೆ ಅಂತ ಅಚ್ಚರಿಯ ಹೇಳಿಕೆಯನ್ನು ನೀಡಿದ್ದು. ಅಂದ್ರೆ ಪಕ್ಷದೊಳಗೆ ಸಿಎಂ ಹುದ್ದೆಗೆ ಪೈಪೋಟಿ ನಡೆಸುತ್ತಿರುವ ಕೆಲವು ನಾಯಕರನ್ನ ತಡೆಯೋದು ಈ ಹೇಳಿಕೆ ಹಿಂದಿನ ತಂತ್ರ. 3-4 ಬಣಗಳು ಸೃಷ್ಟಿಯಾಗಿರೋದ್ರಿಂದ ಅನಿವಾರ್ಯ ಅನಿಸ್ಕೊಂಡಿದೆ, ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸಲೇಬೇಕಾಗಿದೆ. ಯಾವಾಗ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗ್ತಾರೋ, ಅವರ ಬತ್ತಳಿಕೆಯಲ್ಲಿ ಎಲ್ಲಾ ಅಸ್ತ್ರಗಳು ಖಾಲಿ ಆಗುತ್ತೋ ಆ ಕ್ಷಣದವರೆಗೂ ಡಿ.ಕೆ. ಶಿವಕುಮಾರ್ ಅವರು ಕಾಯುವಂತ ನಿರ್ಧಾರ ಮಾಡಿದಂತೆ ಕಾಣಿಸ್ತಾ ಇದೆ. ಅಲ್ಲಿವರೆಗೆ ಪಕ್ಷದಲ್ಲಿ, ಸರ್ಕಾರದಲ್ಲಿ ಒಂದು ರೀತಿ ಸಂಘಟನಾತ್ಮಕವಾಗಿ ತಮ್ಮ ಬಲವನ್ನ ಹೆಚ್ಚುವಂತೆ ನೋಡ್ಕೊಳ್ಬೇಕಾಗಿದೆ. ಇದು ಅವರ ರಾಜಕೀಯ ತಂತ್ರ. ಅದರ ಜೊತೆಗೆ ಈಗ ಸಿದ್ದರಾಮಯ್ಯ ಅವರ ಪರವಾಗಿ ನಿಷ್ಠೆಯನ್ನು ತೋರಿದ್ರೆ ಮುಂದೆ ತಮ್ಮ ಬೆಂಬಲಕ್ಕೆ ಸಿದ್ದರಾಮಯ್ಯ ಅವರು ನಿಲ್ಲಬಹುದು ಅನ್ನುವ ದೂರದ ಆಲೋಚನೆಯೂ ಸಹ ಇದೆ. ಅದರ ಜೊತೆಗೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ಗೇನೆ ಸೆಡ್ಡು ಹೊಡಿತಿದ್ದಾರೆ. ಅದರ ಮತ್ತೊಂದು ಭಾಗವಾಗಿ ಇಡೀ ರಾಜ್ಯದಲ್ಲಿ ಅವರು ಪ್ರವಾಸವನ್ನ ಕೈಗೊಳ್ಳುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಪ್ರವಾಸವನ್ನ ಕೈಗೊಂಡ್ರೆ ಸಿದ್ದರಾಮಯ್ಯ ಅವರು ಹಲವು ಪ್ರಯೋಜನಗಳನ್ನು ಪಡೆದುಕೊಳ್ತಾರೆ. ಅದರಲ್ಲಿ ಮೊದಲನೇದಾಗಿ ಮೂಡ ಹಗರಣದ ಆರೋಪ ಎಲ್ಲ ಬಿಜೆಪಿ ಮಾಡಿರುವಂತಹ ಪಿತೂರಿ ಅಂತ ಆರೋಪವನ್ನ ಮಾಡಿ ಜನರ ವಿಶ್ವಾಸವನ್ನ ಗಳಿಸ್ತಾರೆ. ಅದರ ಜೊತೆಗೆ ಅಹಿಂದ ವರ್ಗದ ಬೆಂಬಲವನ್ನ ಮತ್ತಷ್ಟು ಗಟ್ಟಿಗೊಳಿಸ್ಕೊಳ್ತಾರೆ. ಅಂದ್ರೆ ಇಲ್ಲಿ ಈ ಸಮುದಾಯಗಳ ಪ್ರಶ್ನಾತೀತ ನಾಯಕನಾಗಿ ಸಿದ್ದರಾಮಯ್ಯ ಅವರೇ ಉಳಿದುಕೊಳ್ಳೋದು ಅವರ ಪ್ಲಾನ್. ಆ ಮೂಲಕ ತನ್ನನ್ನು ಪದಚ್ಯುತಿಗೊಳಿಸೋದಕ್ಕೆ ಮುಂದಾಗ್ತಿರುವಂತಹ ಪಕ್ಷದೊಳಗಿನ ವಿರೋಧಿಗಳಿಗೆ ಹಾಗೆ ಹೈಕಮಾಂಡ್ಗೆ ಎಚ್ಚರಿಕೆ ಕೊಡೋದು ಸಿದ್ದರಾಮಯ್ಯ ಅವರ ರಾಜಕೀಯ ತಂತ್ರ ಆಗಿದೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಮುಂದಿನ ಅವಧಿವರೆಗೂ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಸಿದ್ದರಾಮಯ್ಯ ಅವರು ಪ್ಲಾನ್ ರೂಪಿಸ್ತಿರುವಂತೆ ಕಾಣಿಸ್ತಾ ಇದೆ. ಇದೆಲ್ಲವೂ ಡಿ.ಕೆ. ಶಿವಕುಮಾರ್ ಅವರಿಗೆ ಎಚ್ಚರಿಕೆಯ ಗಂಟೆ ಅಂತಲೇ ಹೇಳ್ಬೋದು. ಇವೆಲ್ಲವನ್ನ ಅರಿತೇ ಅವರು ಈಗ ಮುಖ್ಯಮಂತ್ರಿಯವರಿಗೆ ಬೆಂಬಲವಾಗಿ ಗಟ್ಟಿಯಾಗಿ ನಿಂತಿರುವಂಥದ್ದು. ಇವೆಲ್ಲವೂ ಒಂದು ಕಡೆ ಆದರೆ ಮತ್ತೊಂದು ಕಡೆ ಆಯ್ದ ಕೆಲವೊಂದಷ್ಟು ಸಚಿವರುಗಳು ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಅವರ ಮನೆಯಲ್ಲಿ ಆಗಾಗ್ಗೆ ಸಭೆ ಸೇರ್ತಿದ್ದಾರೆ. ಸಭೆ ಬಗ್ಗೆ ಕೇಳಿದ್ರೆ ಕೇವಲ ಊಟಕ್ಕೆ ಸೇರಿದ್ವಿ ಅಂತ ಉತ್ತರವನ್ನು ಕೊಡ್ತಿದ್ದಾರೆ. ಆ ಮೂಲಕ ಗೌಪ್ಯ ಮಾಡ್ತಿದ್ದಾರೆ, ಏನು ನಡೆದೇ ಇಲ್ಲ ಅನ್ನುವ ರೀತಿಯಲ್ಲಿ ವರ್ತಿಸ್ತಿದ್ದಾರೆ. ಇವೆಲ್ಲವನ್ನ ಗಮನಿಸಿದಾಗ ಹೈಕಮಾಂಡ್ ಯಾವುದೋ ಒಂದು ಪ್ರಯೋಗವನ್ನ ಮಾಡುತ್ತಿರುವಂತೆ ಕಾಣಿಸ್ತಾ ಇದೆ. ಅಂದ್ರೆ ನೇರವಾಗಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೇಳೋಕ್ಕಾಗ್ತಿಲ್ಲ. ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿದಂತೆ ರಾಷ್ಟ್ರೀಯ ನಾಯಕರಿಗೆ ಇಲ್ಲಿನ ಬೆಳವಣಿಗೆಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಇದೆ. ಅವರೆಲ್ಲರ ಸೂಚನೆ ಮೇರೆಗೇನೆ ಪ್ರಯೋಗಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದನ್ನ ಸದುಪಯೋಗ ಪಡಿಸಿಕೊಳ್ಳೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಮುಂದಾಗ್ತಿದ್ದಾರೆ. ದಲಿತ ಸಿಎಂ ಕೂಗನ್ನ ದೆಹಲಿಗೆ ತೆಗೆದುಕೊಂಡು ಹೋಗಿದ್ದಾರೆ. 2028ರವರೆಗೆ ತಾನು ಮುಖ್ಯಮಂತ್ರಿ ಹುದ್ದೆಗೆ ಆಕಾಂಕ್ಷಿ ಅಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರೇ ಪದೇ ಪದೇ ಹೇಳಿದ್ರು. ಆದರೆ ಪ್ರಯತ್ನವನ್ನ ಮಾತ್ರ ನಿಲ್ಲಿಸ್ತಾ ಇಲ್ಲ. ಅದ್ರ ಜೊತೆಗೆ ಮತ್ತೊಬ್ಬ ನಾಯಕ ಹಿರಿತನದ ವಿಚಾರವನ್ನು ಮುಂದಿಟ್ಕೊಂಡು ಗೃಹ ಸಚಿವರಾದಂತಹ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಸಹ ಸಿಎಂ ಪಟ್ಟಕ್ಕೆ ದಿಲ್ಲಿ ಮಟ್ಟದಲ್ಲಿ ಪ್ರಯತ್ನವನ್ನು ಮುಂದುವರೆಸಿದ್ದಾರೆ. ಅದರಲ್ಲಿ ಪರಮೇಶ್ವರ್ ಅವರಿಗೆ ಬಹಳ ದೊಡ್ಡ ಹಿನ್ನಡೆ ಅಂತ ಹೇಳಿದ್ರೆ ಅವರಿಗೆ ಹೇಳಿಕೊಳ್ಳುವಂತಹ ಸಂಖ್ಯಾಬಲ ಇಲ್ಲ. ಅವರಿಗೆ ಪ್ರಮುಖ ಪೈಪೋಟಿ ಅಂತ ಹೇಳಿದ್ರೆ ಮತ್ತೊಬ್ಬ ಸಚಿವ KN ರಾಜಣ್ಣ ಅವರು, ಅವರ ಹೆಸರು ಕೂಡ ಮುಖ್ಯಮಂತ್ರಿ ಹುದ್ದೆಗೆ ಆಗಾಗ ಕೇಳಿ ಬರ್ತಾ ಇದೆ. ಆದರೆ ಹೈಕಮಾಂಡ್ ದೃಷ್ಟಿಯಿಂದ ನೋಡಿದ್ರೆ ಪರಮೇಶ್ವರ್ ಅವರ ಮೇಲೆ ಹೈಕಮಾಂಡ್ ಕೃಪಾ ಕಟಾಕ್ಷ ಇರುವಂತಹ ಅಥವಾ ಅವರ ಮೇಲೆ ಒಲವಿರುವಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಮುಖ್ಯವಾಗಿ ಪರಮೇಶ್ವರ್ ಅವರು ವಿವಾದಾತ್ಮಕ ನಾಯಕರಲ್ಲ, ಸಜ್ಜನಿಕೆಯ ನಾಯಕ ಅಂತಲೇ ಗುರುತಿಸಿಕೊಂಡಿದ್ದಾರೆ ಕಾಂಗ್ರೆಸ್ನಲ್ಲಿ. ಬೇರೆ ಬೇರೆ ಕಾರಣಕ್ಕೆ ಬಿಜೆಪಿ ವಲಯದಲ್ಲೂ ಕೂಡ ಅವರ ಬಗ್ಗೆ ಒಂದು ರೀತಿ ಮೃದು ಧೋರಣೆ ಇದೆ. ಈ ಹಿಂದೆಯೇ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕಿತ್ತು ಅನ್ನುವ ಮಾತುಗಳು ಸಹ ಇದೆ. ಅಂದರೆ ತಮ್ಮ ಹಿರಿತನಕ್ಕೆ, ಅರ್ಹತೆಗೆ, ಸೇವೆಗೆ ಸಿಗಬೇಕಾಗಿತ್ತು ಮುಖ್ಯಮಂತ್ರಿ ಸ್ಥಾನ ಅಂತ ಬಹಳ ಸಲ ಅವರೇ ನೋವಿನಿಂದ ಹೇಳ್ಕೊಂಡಿದ್ದಾರೆ. ಆದರೆ ಅವರು ನೋವಿನಲ್ಲಿ ಹೈಕಮಾಂಡ್ ವಿರುದ್ಧವಾಗಿ ತಿರುಗಿ ಬಿದ್ದಿಲ್ಲ. ಒಟ್ಟಾರೆಯಾಗಿ ಪರಮೇಶ್ವರ್ ಅವರು ಅಂತ ಹೇಳಿದ್ರೆ ಬಂಡಾಯ ಹೇಳುವಂತಹ ಸ್ವಭಾವದವರಲ್ಲ. ಈ ಒಂದು ನಾಯಕತ್ವದ ಗುಣ ಅವರಿಗೆ ವರವಾಗಿ ಪರಿಣಮಿಸುವಂತಹ ಸಾಧ್ಯತೆ ಇದೆ. ಅಂದರೆ ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನುವಂತಹ ಸನ್ನಿವೇಶ ಬಂದರೆ ಆಗ ಹೈಕಮಾಂಡ್ ಪರಮೇಶ್ವರ್ ಅವರ ಆಯ್ಕೆಗೆ ಒಲವನ್ನು ತೋರಬಹುದು. ಯಾಕಂದರೆ ಕಾಂಗ್ರೆಸ್ ವರಿಷ್ಠರಿಗೆ ಬಹಳ ಪ್ರಮುಖವಾಗಿ ಬೇಕಾಗಿರುವಂಥವ್ರು ತಮ್ಮ ಮಾತನ್ನು ಕೇಳುವಂಥವ್ರು. ಎಲ್ಲ ಸಂದರ್ಭದಲ್ಲೂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮಾತನ್ನು ಕೇಳುವಂಥವ್ರಲ್ಲ. ಅದಕ್ಕೆ ಈಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರ, ರಾಜೀನಾಮೆ ವಿಚಾರ ಬಂದಾಗಲೂ ಹೈಕಮಾಂಡ್ಗೆ ಸೆಡ್ಡು ಹೊಡಿತಿದ್ದಾರೆ. ಇದರಿಂದಾಗಿ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ವರಿಷ್ಠರಿಗೆ ತಮ್ಮ ಸೂಚನೆಯನ್ನು ಪಾಲಿಸುವಂತಹ ನಾಯಕ ಮುಖ್ಯಮಂತ್ರಿ ಆಗಬೇಕು, ಅದು ಅವರ ಪ್ರಿಯಾರಿಟಿ. ಹೀಗಾಗಿ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಹೋಲಿಸಿದ್ರೆ ಪರಮೇಶ್ವರ್ ಅವರು ಹೈಕಮಾಂಡ್ಗೆ ಬಹಳ ಆಪ್ಟ್ ಅನ್ನಿಸ್ತಾರೆ. ಇವೆಲ್ಲವನ್ನ ಸಿದ್ದರಾಮಯ್ಯ ಅವರು ಸಹ ಗಮನಿಸ್ತಿದ್ದಾರೆ. ಅಷ್ಟು ಸುಲಭವಾಗಿ ತಮ್ಮ ಸ್ಥಾನವನ್ನು ಬಿಡೋದಿಲ್ಲ ಅಂತ ಗಟ್ಟಿಯಾಗಿ ನಿಂತಿದ್ದಾರೆ.
ಒಂದು ವೇಳೆ ಬಿಡುವಂತಹ ಪರಿಸ್ಥಿತಿ ಬಂದರೂ ಬೇರೆಯವರಿಗೆ ಸ್ಥಾನವನ್ನು ಬಿಟ್ಟು ಕೊಡೋದಿಲ್ಲ. ಅವರು ತಮ್ಮ ಉತ್ತರಾಧಿಕಾರಿಯನ್ನ ಅವರೇ ಆಯ್ಕೆ ಮಾಡ್ತಾರೆ. ಹೀಗಾಗಿ ಯಾವುದೇ ಥರದಲ್ಲಿ ನೋಡಿದ್ರು ಇಲ್ಲಿ ಸಿದ್ದರಾಮಯ್ಯ ಅವರು ಬಹಳ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಿಸುವಂತೆ ಕಾಣಿಸ್ತಿದ್ದಾರೆ. ಕಾನೂನು ವಿಚಾರ ಒಂದೇ ಅವರಿಗಿರುವಂತಹ ಕಂಟಕ ಅಂತ ಹೇಳಬಹುದು. ಹಾಗಾದ್ರೆ ವೀಕ್ಷಕರೇ, ನಿಮ್ಮ ಪ್ರಕಾರ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಬೆಳವಣಿಗೆ ಆಗಬಹುದು? ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾರು ಸೂಕ್ತ ಕಾಂಗ್ರೆಸ್ನಲ್ಲಿ? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.